ನಿಲ್ಲು ಸಾವಿತ್ರಿ. ಯಾರು? ಓಹೋ, ನೀವಾ ಮ್ಯಾನೇಜರ್? ಯಾಕೆ ಅಣ್ಣ, ನನ್ನ ಹತ್ರ ಏನಾದ್ರೂ ಕೆಲಸ ಇತ್ತ? ಕೆಲಸ? ಮಹತ್ವದ ಕೆಲಸಿದೆ, ಮನ ಮರುಗುತ್ತಿದೆ, ಮತಿಗೇಡಿ ಅನ್ನ ಮಾಡಿದಕ್ಕೆ. ನೋಡಿ, ನನ್ನ ಗತಿ ಹೀಗಿರುವಾಗ ಯಾರೇನು ಮಾತಾಡಿದ್ರೆ ಏನು ಬಂತು? ಅದು ಅಲ್ಲದೆ ಆ ದೇವರು ನನ್ನ ಹಣೆ ಬರದ ಲಿಖಿತವನ್ನು ಈ ರೀತಿ ಬರೆದಿದ್ದಾನೆ. ಹುಟ್ಟಿಸಿದ ದೇವರು ಹುಲ್ಲನಂತರೂ ಮೈಸೋದಿಲ್ಲ. ಮೇಲಾಗಿ ನಾನು ಅವರಿವರ ಮನೆ ಕೂಲಿ ಕೆಲಸ ಮಾಡಿ ಆದ್ರೂ ನನ್ನ ಜೀವನವನ್ನು ನುಗ್ಗುತ್ತೇನೆ. ಸಂಪಿಗಂತ ಹೆಣ್ಣು ಕಂಡು ಕಾಲ ಕಸವಾಗಿ ಜೀವಿಸುವುದು ಸರಿಯಲ್ಲ. ಒಂದೊಟ್ಟು ಸುಖವಾಗಿ ನಡೆದಾಡಬೇಕಾದ ವಯಸ್ಸಿನ ಹೆಣ್ಣು ಚಿಂತಿತಿಯಲ್ಲಿ ಬೆಂದು ಬಾಡುತ್ತಿರುವುದನ್ನು ಕಂಡು ಅಯ್ಯೋ ಪಾಪ ಎನ್ನುತ್ತದೆ ನನ್ನ ಮನ. ಸರಿ ಸರಿ, ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥವಾಯಿತು. ನನ್ನನ್ನು ನೋಡಿ ಪಾಪ ಎಂದು ಮರುಗುವ ನಿಮ್ಮ ಮನಸ್ಸಿಗೆ ನಾನು ಸಾಯುವವರೆಗೂ ಋಣಿಯಾಗಿರ್ತೀನಿ. ನಾನಿನ್ನು ಬರ್ತೀನಿ. ಇದು ಸಾವಿತ್ರಿ, ಸಿರಿಯು ಕೈ ಮಾಡಿ ಕರೆತಿರುವಾಗ ಅದನ್ನು ತಿರಸ್ಕರಿಸಿ ಹೋಗುವರು ಬಲವೋರ್ಕರು. ನಿರಾಶ್ರಯ ನಾರಿಯರನ್ನು ನಮಗೆ ದುರಾಸೆಗಾಗಿ ಬಲೆ ತೆಗೆದುಕೊಳ್ಳೋದು ಅತಿ ಮೂರ್ಖತನ. ದುರಾಸೆ ದುಷ್ಟರು ಆಸೆ ಈಡೇರಿಸಿದರೆ ತಮ್ಮ ಸೇಡೆಂಬ ತಲೆಯೂರಲ್ಲಿ ಸುಟ್ಟು ಬಿಡುತ್ತಾರೆ. ನಿರ್ಬಲವರಾದ್ರೆ ಸುಡ್ತಾರೆ, ಸಮಬಲೆ ಆದ್ರೆ ಯಾರು ಮುಟ್ಟಲ್ಲ. ಸುಡುತ್ತಳ ಅಲ್ಲವೇ ಸಾವಿತ್ರಿ? ಸತ್ಯಶೀಲನ ಬೆಂಬತ್ತಿ ಸುತ್ತಿ ಮಾತನಾಡುತ್ತಿರು. ನೀನು ಬಯಸಿದರೆ ಸ್ವರ್ಗವೇ ನನ್ನ ಅಡಿಯಲ್ಲಿ ತಿಳಿಯುತ್ತೆ. ತಿಳಿಯಿತು. ನೀವು ಯಾವಾಗ ನನ್ನ ನಿಲ್ಲಿಸಿದ್ರು ಆವಾಗ ತಿಳಿಯಿತು ನಿಮ್ಮ ಮನಸ್ಸಿನ ಮಹಾದಾಕ್ಷಗಳು. ಮತ್ತೆ ಮನ ಬಿಚ್ಚಿ ಮಾತನಾಡಬಾರದು. ಮನ ಬಿಚ್ಚ ಮಾತಾಡ್ತಾ ಇದ್ದೀನಿ. ಆದ್ರೆ ನಿನ್ನಂತ ನಾಯಿಗೆ ಇವಳು ಮಹಾಕುಮಾರಿ ಅನ್ನೋದು ಇನ್ನೂ ಅರ್ಥವಾಗಿಲ್ಲ. ಶಕ್ತಿ ಸಹ ನಿನ್ನಲ್ಲಿಲ್ಲ. ಮತ್ತು ಬಾಯಿ ಚೊತ್ತ ಹೆಣ್ಣೆ, ಬಹುದಿನಗಳಿಂದ ಕಾಯ್ಕೊಂತ ಕುಳಿತ ಭೇಟಿ ಕೈಗೆ ಸಿಕ್ಕಾಗ ಭೇಟಿಗಾರ ಬಿಟ್ಟು ಹೋಗುದಾರ ಸಾವಿತ್ರಿ? ಸುಮ್ಮನೆ ನನ್ನ ಮರದ ಶಮನಿ ಈಡೇರಿಸು. ಕಾಮದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡಿರುವ ನಿನ್ನಂತ ಗಂಡಸರು ಹೆಣ್ಣು ಮಕ್ಕಳ ನೋಡಿ ಮನವೊಲಿಸಿ ಮಾತಾಡುವ ನುಡಿಗಳನ್ನೇ ನೀ ನುಡಿತಾ ಇದೀಯಾ. ಮಾತಿಗೆ ಮಾತು ಬೆಳೆಸಿ ನನ್ನ ಮತಿಯನ್ನ ಕೆಡಿಸಬೇಡ. ಕಾರಣುತ್ತಿದ್ದಂತೆ ಕಾಮ ಕೆರಳುತ್ತದೆ. ನನ್ನ ಮನ ಬಯಸಿದರೆ ನಿನ್ನ ದೇಹದ ಸಭೆಯನ್ನೇ ಬಿಡಲಾರೆ. ನನ್ನ ದೇಹ ಸುಖ ಬಯಸಲು ಬಂದರೆ ಇಲ್ಲಿ ಆರಕ್ಷಣದ ರಕ್ತ ದೋಕಳಿ ಆಡದೆ ನಾನ್ ಬಿಡಲಾರೆ. ಚೊಚ್ಚ ಹೆಣ್ಣೆ, ಮನ ಬಂದಂತೆ ಮಾತು ನಡುವೆ ಆದರೂ ಸಹಿಸಿಕೊಳ್ಳುತ್ತಿರುವೆ. ಬಯಸಿದ ಬಾರಿ ಬೇಗಳ ನುಡಿ ಮಾವಿನ ಬಿಡಿ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಕೆ ಬಂದು ನಿಂತಿದ್ದಾಳೆ. ಇನ್ನು ದರಿದ್ರ ಲಕ್ಷ್ಮಿಯನ್ನು ಒಂದು ಸಲ ಕಾಲಿನಿಂದ ಒದ್ದು ಬಿಡುವೆ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಬೇಡ. ಯಾಕಂದ್ರೆ ಕೆಂಪು ಮೋದ ಕೋತೆಗಳನ್ನು ಒತ್ತೋಡಿಸಿದ್ದು ಇದೇ ಹೆಣ್ಣು. ಕೈಯಲ್ಲಿ ಕಟ್ಟ ಹಿಡಿದು ಹೋರಾಟ ಮಾಡಿದ್ದು ಇದೇ ಹೆಣ್ಣು. ಹರಿಹರಿ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿದ್ದು ಇದೇ ಹೆಣ್ಣು. ಮೇಲಾಗಿ ನಿನ್ನಂತ ಕಾಮುಕರಿಗೆ ಜನ್ಮ ನೀಡಿದ್ದು ಇದೇ ಹೆಣ್ಣು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಚುಕ್ಕ ಹೆಣ್ಣೆ, ಮನ ಬಂದಂತೆ ಮಾತನಾಡುವಿಯ, ಆದರೂ ಸಹಿಸಿಕೊಳ್ಳುತ್ತಿರುವೆ. ಬಯಸಿದ ಬಾಳೆ ಬೇಗಳ ನುಡಿ ನೀನೆಡೆಗೆ ಮಾವಿನ ಬಿಡಿ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಕೆ ಬಂದಿದ್ದು ನಿಂತಿದ್ದಾಳೆ. ಇನ್ನು ದರಿದ್ರ ಲಕ್ಷ್ಮಿಯನ್ನು ಒಂದು ಸಲ ಕಾಲಿನಿಂದ ಒತ್ತು ಬಿಡುವೆ. ಮಹಾಲಕ್ಷ್ಮಿ ಬಂದ್ರೆ ನಾನು ಮದುವೆಯಾದಿಲ್ಲ. ಭಾಗ್ಯಲಕ್ಷ್ಮಿಯನ್ನು ಬೆನ್ ಹತ್ತಿ ಬಂದ್ರೆ ಒತ್ತು ಬುದ್ಧಿ ಕಲಿಸ್ತೀನಿ. ಯಾಕೋ ಮುದುಗೂಬಿ ಅಂತವಳೆ. ನನ್ನ ನೀನು ಮಾರುಕಟ್ಟೆಯಲ್ಲಿ ಇತರ ಶೀಲಗೆಟ್ಟ ಹೆಣ್ಣನ್ನು ತೆಗೆದುಕೊಂಡಿದ್ದೀಯೇನೋ?
ಆಲೋಚನೆ ಬರೋದಕ್ಕೆ ನನ್ನ ನಿನ್ನ ಹಾದರ ಹೆಣ್ಣ ತಿಳ್ಕೊಂಡಿದ್ದೀಯಾ? ಈ ಕಾಡಿನಲ್ಲಿ ಸಿಕ್ಕ ಕೆಂಪ ಕಣ್ಣೆಯನ್ನು ಬಿಡಲು ನನ್ನನ್ನು ಸಾಣರೆಂದು ತಿಳಿದಿರುವೆ. ನೋಡಿ, ನಿಮ್ಗೆ ಕೈ ಮುಗ್ದು ಬೇಡ್ಕೊಳ್ತೀನಿ, ನನ್ನನ್ನೇನು ಮಾಡಬೇಡಿ. ನನ್ನನ್ನೇನು ಮಾಡಬೇಡಿ. ನಿಮ್ಮ ಅಪ್ಪ, ಏನಂದೆ? ನಿಮ್ಮ ತಾತ, ಏನಂದೆ? ನಿಮ್ಮ ಮಾವ ತೂ ನಾನ್ಸೆನ್ಸ್. ಅಬಲೆಯರ ಶೀಲನಕ್ಕಾಗಿ ಹೋರಾಡುವುದೊಂದು ಗಂಡಸಿನ ಲಕ್ಷಣವೇನು? ಯಾರು ನೀನು? ಇಲ್ಲಿಗೆ ಬಂದೆ? ಮಾನನೀಯರ ಮಾನ ರಕ್ಷಣೆಗಾಗಿ ಮಹಾದೇವನೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಪ್ರಾಣದಾಸ ನಿನಗಿದ್ದರೆ ತಕ್ಷಣ ಹೊರಟು ಹೋಗು ಇಲ್ಲಿಂದ. ಪ್ರಾಣದಾಸೆ, ಮಾನವಂತರಿಗೆ ಪ್ರಾಣವೇ ಮುಖ್ಯವಲ್ಲ, ಪ್ರಾಣಕ್ಕಿಂತ ಮಾನವೇ ಮುಖ್ಯ. ನೀತಿಗೆಟ್ಟ ನಿನ್ನಂತವರಿಗೆ ಪ್ರಾಣದಾಸ್ಯವಿರುತ್ತದೆ ವಿನಃ ನಮ್ಮಂತವರಿಗಲ್ಲ. ಅಂತೂ ನಿನಗೆ ಜೀವದಾಸ ಇಲ್ಲದಂತಾಯಿತು. ಜೀವದಾಸ್ಯ ಅದು ನನಗೆ. ಅಯ್ಯೋ ಮಂಕೆ, ನಿನ್ನಂತ ಏಳಿ ಕೈಯಲ್ಲಿ ನನ್ನ ಜೀವವಿದೆ ಎಂದು ತಿಳಿದಿದೆಯೇನೋ? ಆಗಲೇ ನೀತಿಗೆಟ್ಟ ನಿನ್ನಂತವರಿಗೆ ಪ್ರಾಣದಾಸಿ, ನಿನ್ನ ಜೀವ ತೆಗೆಯಲು ಬಂದ ನಾನು ಜೀವಕ್ಕೆ ಹೆದರುತ್ತೇನೇನೋ? ಆಗಲೇ ಸಮಯ ಸಿಕ್ಕಾಗ ನೋಡಿಕೊಳ್ಳುತ್ತೇನೆ. ಕಣ್ಣಿಟ್ಟ ಹೆಣ್ಣಿನ ರುಚಿಯನ್ನು ಸವಿಯದ ಬಿಡಲಾರ ಈ ವಿಷ ಕಂಠ. ಎನ್ನೆಲ್ಲವಾದರೂ ಮುಂದೊಂದು ದಿನ ನನ್ನ ಮನದಾಸವನ್ನು ಈಡೇರಿಸಿಕೊಳ್ಳಲೇಬೇಕು. ಅಂದಾಗ ಮಾತ್ರ ಮಂಜು ನನ್ನ ತೀರದ ಅರಗಿಣಿ. ಹರೆಯದ ಹೆಣ್ಣು ಸಂಜೆಯ ಹೊತ್ತು ಒಂಟಿಯಾಗಿ ನೀರಿಗೆ ಬರಬಾರದು. ನೀರಿಗೆ ಬರುವ ನಾರಿಯರನ್ನೇ ಕಾಯುತ್ತಾ ಕೂರುವ ಕಾಮುಕರ ಸಂಖ್ಯೆ ಹೆಚ್ಚಾಗಿದೆ ಈ ಕಲಿಯುಗದಲ್ಲಿ. ಸಮಯಕ್ಕೆ ಸರಿಯಾಗಿ ಬಂದು ಈ ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ರಿ. ನಿಮಗೆ ನನ್ನ ಮನಪೂರ್ವಕ ನಮಸ್ಕಾರಗಳು. ಅದರಂತೆ ನೀವು ಯಾರು ಅಂತ ಅವು ಅದಕ್ಕೇನಂತೆ, ನಾನೊಬ್ಬ ಅಧಿಕಾರಿ ಆಫೀಸ್ನಲ್ಲಿ, ಆದರೆ ಅನಾಥ ಮನೆಯಲ್ಲಿ. ಅಂದ್ರೆ ನೀವು ಕೂಡ ನನ್ನಂತೇನಾ? ಅನಾಥ. ಚಿಕ್ಕಂದಿನಿಂದಲೇ ಮಾತಾಪಿತರನ್ನು ಕಳೆದುಕೊಂಡು ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿರಿಲ್ಲ. ಆದರೂ ಅನಾಥ ರಕ್ಷಕ ಶ್ರೀ ಮಜ್ಜೂರು ದುರ್ಗಾದೇವಿ ಆಶೀರ್ವಾದದಿಂದ MA ಪದವಿಯು ಓದಿ ಈಗ ಇದೇ ಊರಿಗೆ ಹೊಸದಾಗಿ ಪ್ರೊಫೆಸರ್ ಆಗಿ ಬಂದರು. ಈ ಹಿಂದೆಯೂ ಕೂಡ ಈ ಊರಿಗೆ ಒಂದು ಸಾರಿ ಬಂದಿದ್ದೆ. ಆಗ ಈ ಊರು ಉದಾರಿಗಳ ಬೀಡಾಗಿತ್ತು, ಧರ್ಮವಂತರ ದರ್ಶನವಾಗಿತ್ತು. ಆದರೆ ಈಗ ಇದೇ ಊರು ಕುಕರ್ಮಿಗಳ ದರ್ಶನ, ಕಳ್ಳರ ಊರಾಗಿದೆ. ಹೋಗಲಿ ಬಿಡಿ, ತಾವು ಯಾರು ಅಂತ ತಿಳಿದುಕೊಳ್ಳಬಹುದೇ? ಹೇಳುವೆ. ಈ ಹೆಣ್ಣಿನ ಜೀವನ ಹದಗೆಟ್ಟು ಹೋಗಿರುವ ಕಥೆಗಳನ್ನು ಕೇಳಿ ಈ ಹೆಣ್ಣಿನ ಮೇಲೆ ನಿಮ್ಗೆ ಕನಿಕರವಾದ್ರೂ ಬರಬಹುದು. ಇದೇನು ತಮ್ಮ ಮಾತಿನ ಅರ್ಥವಾಗಲಿಲ್ಲ? ಈ ಅಬಲೆಯ ಚರಿತ್ರೆಯನ್ನು ತಿಳಿಸಿ ಹೇಳ್ತೀನಿ, ಅರ್ಥವನ್ನು ಮಾಡಿಕೊಳ್ಳಿ. ನಾನಂತರೂ ದಿಕ್ಕಿಲ್ಲದ ಹಕ್ಕಿ. ಮಗಳ ಮದುವೆ ಮಾಡಬೇಕು ಅಂತ ನನ್ನ ತಂದೆ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಸತ್ತು ಮಸನ ಸೇರಿ ಹೋದರು. ಆಗ ಇಂಥ ಕಾಮುಕನ ಕೈಯಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟೆ. ಇಂಥ ಹೇಸಿ ನನ್ನ ಮೇಲೆ ಮನಸ್ಸು ಮಾಡಿತು. ಆದರೆ ಇಂಥ ಹೇಸಿಯನ್ನು ನೋಡಿ ನನಗಾಯಿತು ಘಾಸಿ. ಆದರೆ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಮನಸ್ಸನ್ನು ಗೆದ್ದಿದ್ದೀರಾ. ನನ್ನ ಸತಿಯನ್ನು ಸ್ವೀಕರಿಸಿಕೊಳ್ಳಿ ಅಂತ ಅದೇ ನಾನು ಹೇಳ್ತಾ ಇರುವುದು. ನಿಮ್ಮ ಮನಸ್ಸಿಗೆ ಘಾಸಿ ಮಾಡಿ. ಆಹಾ, ಇದೇನು ತಮ್ಮ ವರ್ತನೆ? ಹೋಗಲಿ ಬಿಡಿ, ತಾವು ಯಾರು ಅಂತ ತಿಳಿದುಕೊಳ್ಳಬಹುದು? ನನ್ನ ಹೆಸರು ಸಾವಿತ್ರಿ ಅಂತ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ದಿವಾಕರ್ ಅಂತ. ಓಹೋ, ದೀನ ಬಂಧು ದಯಾಳ ದಿವಾಕರ್. ನೋಡಿ, ದಿಕ್ಕಿಲ್ಲದ ಹೆಣ್ಣಿನ ಕೈ ಹಿಡಿದು ನನ್ನ ಕುರುಳಿಗೆ ಕರಿಮನೆ ದಾರವನ್ನು ಕಟ್ಟಿ ನಿಮ್ಮ ಸತಿಯನ್ನು ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೇಡ್ಕೊಳ್ತೀನಿ ನಾನು. ಸಾವಿತ್ರಿ, ಹೇಳು ಸಾವಿತ್ರಿ, ಅನಾಥನ ಹೃದಯದಿಂದ ದೇವತೆಯಾಗಿ ಬಂದ ನಿನ್ನನ್ನು ಕೈ ಬಿಡುತ್ತೇನೆ. ಈ ವನದೇವಿ ಸಾಕ್ಷಿಯಾಗಿಯೂ ನೀ ನನ್ನ ಸತಿ, ನಾನಿನ ಪತಿ. ಆಯ್ತೆ? ಸತ್ಯವಾಗಿ ನೀವು ನಮ್ಮ ಕೈ ಹಿಡಿತೀರಾ? ಸತ್ಯವಾಗಿಯೂ ಸಾವಿತ್ರಿ. ದಿವಾಕರ್, ಹಾಗಾದ್ರೆ ನಿಮ್ಮನ್ನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನ ಆಸೆ. ಆಗಲೇ ಸಾವಿತ್ರಿ.
ಹೋಗೋಣ ಬನ್ನಿ. ಸ್ಟೇಜ್ನಾಗ ನಿಂತು ನೀ ನಗಬ್ಯಾಡ, ಸ್ಟೇಜ್ನಾಗ ನಿಂತು ನೀ ಇವ ಯಾರು ಯಾರ್ಯಾರು ಬರ್ತಾರೋ ಈ ಮನ್ಯಾಗಂತೀವಿ. ಗಂಡ ಬೇಕು ನಡಗ ನಾ ಹೆಂಗ ಮಾಡಲಿ ನೋಡತ್ರ 10 ಮಾತು ಹೇಳಕ್ಕಿಂತ ಒಂದ ಮುತ್ತಿನ ಮಾತು ಹೇಳ್ತೀನಿ ಕೇಳ. ನಿಮ್ಮಪ್ಪ ರಾಜ, ನಮ್ಮಪ್ಪ ರಾಜ, ನಿಮ್ಮಪ್ಪ ಬಸೆಟ್, ಇಬ್ಲಾರ್ ಸಾಯದ್ರೊಳಗೆ ನಮ್ಗಂತ ಮದುವೆ ಮಾಡಂಗಲ್ಲ. ನಾವೊಂದು ಕೆಲಸ ಮಾಡೋಣ, ಒಂದು ಐಡಿಯಾ ಹೇಳ್ಬಿಡ. ನನ್ನ ತಲೆ ಏನು ಓಡವಲ್ದು, ನೀವ ಒಂದ್ ತಲೆ ಓಡಿಸಿ ಐಡಿಯಾ ಹೇಳ್ಬಿಡ್ರಲ್ಲ. ಇದು ಏನು ಓಡ್ ಹೋಗೋ ಸನ್ನಿವೇಶದಾಗ ಹೆಣ್ಮಕ್ಳು ಹೇಳಿದ್ವ ಸಕ್ಸಸ್ ಭಾಳ ಹಾಕವು. ನೀನ ಒಂದು ಆರ್ಸ್ ಹೇಳಿಬಿಡ. ಒಂದು ಹಂಗಂದ್ರ ನಿಮ್ಮಪ್ಪ ನಮ್ಮಪ್ಪ ಸಾಯವರೆಗೂ ವಾಕಿಂಗು ಸ್ಪೀಚಿಂಗ್ ಅಷ್ಟ ಮಾಡೋಣ. ಅವ್ರಿಬ್ರು ಸತ್ತ ಮೇಲೆ ನಾವಿಬ್ರು ಸೇರಿ ಮದುವೆ ಆಗ್ಬಿಡುನು. ಅಂದ್ರ ಸಾಯ ಮಟನ ಗೋರಿಯಾಗಿ ಸತ್ತ ಅಂತೇನ. ಏ ಹುಚ್ಚಿ, ರಾಜ ರಾಣಿಯಾಗಿ ಬರ್ಬೇಕು, ಜಾಲಿ ಜಾಲಿ ಲೈಫ್ ಇದ್ದಂಗ ಇರ್ಬೇಕ ತಿಳ್ಕ. ಜಾಲಿ ಇಲ್ಲ, ಎಲ್ಲ ಮಮ್ಮ ಖಾಲಿ ಖಾಲಿ ಆಗೈತಿ. ಈಗ ನಂದು ತಲೆ ಓಡವಲ್ದು, ನೀನು ಒಂದ್ ತಲೆ ಓಡಿ ಸೈಡ್ ಹೇಳ್ಬಿಡಲ್ಲ. ನಾ ಹೇಳ್ತೀನಿ ಕೇಳ. ಇಬ್ಲಾರು ಕೂಡಿ ಸಟ್ನ ಓಡಿ ಹೋಗ್ಬಿಡ ನಡಿ. ಇದ್ದು ಬಿಟ್ಟು ದುಡ್ಡು ತಗೊಂಡು. ಅಯ್ಯಯ್ಯ, ನಾವೇನಾರು ಓಡಿಯೋದು ಅಂದ್ರ 4 ಜನ ಅಂತಾರ ಬೇವರ್ಸಿ, ಅದಕ್ 4 ದಿನ ತಡಿದು ವಾಸಿ. ಇನ್ನೊಬ್ಬಕ್ಕೆ ಹೇಸಿ, ನಿಮ್ಮಪ್ಪ ಒಬ್ಬ ಗಾಸಿ, ಹಂಗಾಗೈತಿ ಒಂದು ಗಾಸಿ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನ್ ಮಾಡೋಣ? ನಾನು ಮನ್ಯಾಗ ಕೊಡ್ತೀನಿ, ನಮ್ಮಪ್ಪನು ಕುಂತಿರ್ತಾನ. ಓಡಿ ಬಂದವನ ನಮ್ಮ ಅಪ್ಪನ ಗಟ್ಟೆ ಕಾಲ್ ಹಿಡಿದು ಬಿಡು. ಆಮೇಲೆ ನಿನ್ ಕಣ್ಣಿಕರ ಬಂದು ನಮ್ಮಪ್ಪ ನಿನ್ನ ಮದುವೆ ಮಾಡಿಕೊಟ್ಟು ಕೊಟ್ಟು ಬಿಡ್ತಾನ. ಏನ್ ಹೇಳಪ್ಪ, ಇದು ಅಡ್ಡಿ ಇಲ್ಲ. ಅಂದ್ರ ನನ್ನ ನಿಮ್ಮ ಅಪ್ಪನ ಕೈ ಹಿಡಿಸ್ಬೇಕಂತ ಮಾಡಿದ್ವಿ. ಏ ಹುಡುಗಿ, ನಾನೇನು ನಿಮ್ಮ ಅಪ್ಪನ ಕಾಲ್ ಹಿಡಿಯವಲ್ಲ, ನಿಮ್ಮ ಅಪ್ಪನ ನನ್ನ ಕಾಲ್ ಹಿಡಿಯಂಗ್ ಮಾಡವ ತಿಳ್ಕ. ನಮ್ಮಪ್ಪ ಒಟ್ಟ ನಿನ್ನ ಕಾಲ್ ಹಿಡಿಯಂಗಿಲ್ಲ, ಯಾಕಂದ್ರ ನಮ್ಮಪ್ಪ ಬಲು ಹಠವಾದಿ ಅದ. ಅದ ಇದ್ರಿ ಏನಾತ? ಇದ್ರ ಅವ್ನ ಮನ್ಯಾಗ ಇರ್ತಾನ, ನಮ್ಮ ಮನ್ಯಾಗ ಇರ್ತಾನ. ನೋಡು, ಸಟ್ನೆ ಹೇಳ್ಬಿಡ, ಓಡ್ ಹೋಗೋಣ ಬೇಡ ಹೇಳ್ಬಿಡ. ಅಲ್ಲೋ, ಹೀಗೆ ಹೇಳಿದ್ರ ಏನ್ ಹೇಳಿ ನಿನಗ? ನನಗ್ ಮುಂದ್ ಮದ್ವಿ ಗತಿ ಗಂಗಾವತಿ. ಅಲ್ಲಲ್ಲೇ, ನನಗ ಗಂಗಾವತಿ ಹೋಗಂತೀಯ ನೀನು? ಏ ನಿನಗಂತಿಲ್ಲ, ಗಂಗಾ ಅಂದ್ರ ನೀರ, ವತಿ ಅಂದ್ರ ಗುಳುಮು. ಅಂದ್ರ ನನ್ನ ಬಾವಿಗೆ ಹಾರಂತೀನ? ಹೌದು, ಚಲೋ ಆತು. ಅಲ್ಲ, ಸಂದೇಕಿದ್ದಾಗ ನನ್ನ ಜೊತೆ ನಾ ಚಕ್ಕಂದ ಆಡಿದಕ್ಕ ಈ ನಮ್ಮನೆ ನನಗ ಬಾವಿಗೆ ಹಾರು ಕೆರೆಗೆ ಹಾರು ಅಂತ ಹೇಳಂಗಿಲ್ಲ. ಬಾವಿಗೆ ಹಾರ್ತೀನಿ, ಕೆರೆಗೂ ಹಾರ್ತೀನಿ. ನಾ ಸತ್ತ ಮೇಲೆ ದೆವ್ವಾಗಿ ನಿನಗ ಬೆಣ್ಣ ಹಾಕ್ತೀನಿ. ನಾ ಹಂಗ ರಾಣಿ, ನಾ ಸಾಯದ್ರೊಳಗೆ ಇಬ್ಬರು ಸಾಯದ್ರೊಳಗ ನಾವು ಮದುವೆ ಆಗೇ ಸಾಯಿದ. ಹಂಗಾರೆ ಅದ್ರ ಒಂದು ಅಡಿ ರಮಣ ಮಾಡಿ ನೀ
ಬಾ 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 ದಿಲೀಪ್ ಹೋಗೋಣ ಹಂಗಂದ್ರ